ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತಾನೆ? ಇಲ್ಲ ಅಂದ್ರೆ ಮಾಡ್ಕೊಂಡು ನೋಡ್ಬೇಕು. ಇವತ್ತಿನ ಟಾಪಿಕ್ ಏನಂದ್ರೆ ವೆಕೇಶನ್ಸ್ ಅಂಡ್ ಪರ್ಸನಲ್ ರಿಲೇಶನ್ಶಿಪ್ ನಮ್ಮ ಬಾಂಡ್ ನ ಹೇಗೆ ಸ್ಟ್ರಾಂಗ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ವೆಕೇಶನ್ಸ್ ಅಂಡ್ ಪರ್ಸನಲ್ ರಿಲೇಶನ್ಶಿಪ್ ಹೇಗೆ ಬ್ರೇಕ್ಗಳು ನಮ್ಮ ಬಾಂಡಿಂಗ್ ನ ಜಾಸ್ತಿ ಮಾಡುತ್ತೆ. ನೋಟಿಸ್ ಮಾಡಿದೀರಾ? ಸೇಮ್ ಪೀಪಲ್ ಬಟ್ ಸ್ಟಿಲ್ ಡಿಸ್ಟೆನ್ಸ್ ಫೀಲ್ ಆಗುತ್ತೆ ಒಂದೊಂದ್ಸಲ. ಹಸ್ಬೆಂಡ್ ವೈಫ್ ಮಧ್ಯದಲ್ಲಿ ಸೈಲೆನ್ಸ್, ಪೇರೆಂಟ್ಸ್ ಮತ್ತೆ ಚಿಲ್ಡ್ರನ್ ಮಧ್ಯೆ ಗ್ಯಾಪ್, ಫ್ರೆಂಡ್ಶಿಪ್ ಅಲ್ಲೂ ಕೂಡ ಬಿಸಿ ಲೈಫ್ ಇಂದ ಎಷ್ಟೊಂದು ಕಳ್ಕೋತೀವಿ. ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ ಕೆಲವು ಸಲ ಒಂದು ವೆಕೇಶನ್ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುತ್ತೆ. ಅದು ಆ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಾನೆ. ಹೇಗೆ ಒನ್ ಟ್ರಿಪ್ ರಿಲೇಶನ್ಶಿಪ್ ನ ಸೇವ್ ಮಾಡಬಹುದು ಅಂತ ನೋಡೋಣ ಬನ್ನಿ. ನಮ್ಮ ಡೈರಿ ಲೈಫ್ ಹೇಗಿದೆ? ಬೆಳಿಗ್ಗೆ ಬಿಸಿ, ಮಧ್ಯಾಹ್ನ ಬಿಸಿ, ಆಫೀಸಲ್ಲಿ ಬಿಸಿ, ಫೋನ್ ಅಡಿಕ್ಷನ್, ಸ್ಟ್ರೆಸ್, ರೆಸ್ಪಾನ್ಸಿಬಿಲಿಟೀಸ್. ನಾವು ಫಿಸಿಕಲಿ ಸೇಮ್ ಪ್ಲೇಸ್ ಅಲ್ಲಿ ಇರ್ತೀವಿ ಬಟ್ ಮೆಂಟಲಿ ಎಲ್ಲೋ ಇರ್ತೀವಿ. ಎಕ್ಸಾಂಪಲ್, ನಾವ್ ಅವ್ರ ಜೊತೆಲಿ ಇದ್ರು ಫೋನ್ ನೋಡ್ಕೊಂಡು ಕೂತಿರ್ತೀವಿ. ಅವ್ರು ಏನೋ ಹೇಳ್ತಿದ್ರೆ ನಾವು ನಮ್ ಝೋನ್ ಅಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ. ಕೆಲವ್ರಿಗೆ ಟೈಮ್ ಇದ್ರು ಏನೋ ಒಂದ್ ರೀಸನ್ ಇಂದ ದೂರ ಆಗಿ ಆ ಕನೆಕ್ಷನ್ ಇರಲ್ಲ. ಅದರಿಂದ ಸ್ಲೋಗ್ ಏನಾಗುತ್ತೆ? ಬಾಂಡ್ ವೀಕ್ ಆಗುತ್ತೆ. ಲವ್ ಇಲ್ಲ ಅಂತ ಏನಲ್ಲ, ಬಟ್ ಅಟೆನ್ಷನ್ ಕಡಿಮೆ ಆಗಿರುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ವೆಕೇಶನ್ ಹೋಗಿದ್ದಾಗ ಇದೆಲ್ಲ ಚೇಂಜ್ ಆಗುತ್ತೆ. ಹೇಗೆ ಅಂತ ನೋಡೋಣ. ವೆಕೇಶನ್ ಅಲ್ಲಿ ನೋ ಆಫೀಸ್ ಕಾಲ್, ನೋ ಡೈಲಿ ಸ್ಟ್ರೆಸ್, ನೋ ಡಿಸ್ಟ್ರಾಕ್ಷನ್. ಸಡನ್ ಆಗಿ ಟೈಮ್ ಸಿಗುತ್ತೆ. ಜನ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮನ್ಸು ಇರೋದೆಲ್ಲ ಆಚೆ ಬರುತ್ತೆ. ಜೋರಾಗಿ ನಗ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ, ಹಳೆ ಮೆಮೊರೀಸ್ ಎಲ್ಲ ರೀಕಾಲ್ ಆಗುತ್ತೆ. ಮತ್ತೆ ಹೋಲ್ಡ್ ಬಾಂಡಿಂಗ್ ಆಚೆ ಬರುತ್ತೆ. ಯಾಕಂದ್ರೆ ಎನ್ವಿರಾನ್ಮೆಂಟ್ ಚೇಂಜ್ ಈಕ್ವಲ್ಸ್ ಎನರ್ಜಿ ಚೇಂಜ್. ಯಾವಾಗ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೋ ಹಾರ್ಟ್ ಓಪನ್ ಆಗುತ್ತೆ. ಅದಕ್ಕೆ ಹೇಳೋದು ಟ್ರಿಪ್ಸ್ ಸ್ಪೆಷಲ್ ಅಂತ. ತುಂಬಾ ಜನ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ನಾವು ಡೈಲಿ ಜೊತೆಗೆ ಇದೀವಲ್ಲ ಸಾಕಲ್ವಾ. ಬಟ್ ನಿಜ ಏನಂದ್ರೆ ಡೈಲಿ ಜೊತೆಗಿರೋದೇ ಬೇರೆ, ಒನ್ ಟು ಒನ್ ಕನೆಕ್ಷನ್ ಇರೋದೇ ಬೇರೆ. ಜೊತೆಲಿ ಇದೀವಿ ಅಂತ ಕನೆಕ್ಟೆಡ್ ಇದೀವಿ ಅಂತ ಅಲ್ಲ. ವೆಕೇಶನ್ಸ್ ಏನ್ ಮಾಡುತ್ತೆ ಗೊತ್ತಾ? ಕ್ವಾಲಿಟಿ ಟೈಮ್ ಕೊಡುತ್ತೆ, ಅನ್ಡಿವೈಡೆಡ್ ಅಟೆನ್ಷನ್ ಕೊಡುತ್ತೆ, ರಿಯಲ್ ಕಾನ್ವರ್ಸೇಷನ್ ಅಲ್ಲಿ ನಡೆಯುತ್ತೆ ವಿತೌಟ್ ಡಿಸ್ಟ್ರಾಕ್ಷನ್ಸ್. ದಟ್ಸ್ ವಾಟ್ ರಿಲೇಶನ್ಶಿಪ್ ನೀಡ್ಸ್. ಅದ್ ಇಲ್ಲಿ ಮಾಡಕ್ಕೆ ಅಂತ ಎಷ್ಟೊಂದ್ ಜನ ಟ್ರೈ ಮಾಡ್ತಾರೆ, ಅದು ಹಾಗಲ್ಲ. ಯಾಕಂದ್ರೆ ಎನರ್ಜಿ ಬಂದು ಸೇಮ್ ಇರುತ್ತೆ. ಬಟ್ ಕೆಲವರು ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ತಾರೆ. ಸ್ವಲ್ಪ ಜನ ವೆಕೇಶನ್ಗೆ ಹೋಗ್ತಾರೆ ಬಟ್ ಸ್ಟಿಲ್ ಫೋನ್ ಯೂಸ್ ಮಾಡ್ತಾರೆ, ವರ್ಕ್ ಬಗ್ಗೆ ಥಿಂಕ್ ಮಾಡ್ತಾರೆ, ಆರ್ಗ್ಯುಮೆಂಟ್ಸ್ ಕಂಟಿನ್ಯೂ ಮಾಡ್ತಾರೆ. ಅಥವಾ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಏನಂದ್ರೆ ಪರ್ಫೆಕ್ಟ್ ಟ್ರಿಪ್ ಆಗ್ಬೇಕು, ಎವ್ರಿಥಿಂಗ್ ಸ್ಮೂತ್ ಇರಬೇಕು. ಅದರಿಂದ ಸ್ಮಾಲ್ ಇಶ್ಯೂಸ್ ಬಿಗ್ ಫೈಟ್ಸ್ಗೆ ದಾರಿ ಕೊಡುತ್ತೆ. ಆಲ್ವೇಸ್ ರಿಮೆಂಬರ್, ವೆಕೇಶನ್ ಈಸ್ ನಾಟ್ ಪರ್ಫೆಕ್ಷನ್. ಅದೊಂದು ಕನೆಕ್ಷನ್. ನಮ್ಮ ಕಂಟ್ರೋಲ್ ಇರ್ಬೇಕನ್ನೋದನ್ನ ತೆಗೆದು ಗೋ ವಿತ್ ದ ಫ್ಲೋ. ಫಸ್ಟ್ ಒನ್, ಡಿಜಿಟಲ್ ಡಿಟಾಕ್ಸ್. ಫೋನ್ ಯೂಸ್ ಕಡಿಮೆ ಮಾಡಿ, ಯಾರ ಜೊತೆ ಇರ್ತೀರೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡಿ. ಸ್ಟೆಪ್ 2, ಹ್ಯಾವ್ ರಿಯಲ್ ಕಾನ್ವರ್ಸೇಷನ್ಸ್. ಡೈಲಿ ರೋಟೀನ್ ಅಲ್ದರೆ ನಿಮ್ಮ ಫೀಲಿಂಗ್ಸ್ ನ, ಡ್ರೀಮ್ಸ್ ನ, ಕನ್ಸರ್ನ್ಸ್ ನ ಎಕ್ಸ್ಪ್ರೆಸ್ ಮಾಡಿ. 3, ಕ್ರಿಯೇಟ್ ಮೆಮೊರೀಸ್. ಫೋಟೋಸ್ ಆಗ್ಲಿ, ವಿಡಿಯೋಸ್ ಆಗ್ಲಿ, ನಗು, ಆಕ್ಟಿವಿಟೀಸ್, ಆ ಮೆಮೊರೀಸ್ ನ ಸೇವ್ ಮಾಡ್ಕೊಡಿ. ಯಾಕಂದ್ರೆ ಮೆಮೊರೀಸ್ ಸ್ಟ್ರೆಂಥನ್ ಬಾಂಡ್ಸ್. ಸ್ಟೆಪ್ 4, ಬಿ ಪ್ರೆಸೆಂಟ್. ಪಾಸ್ಟ್ ಬಗ್ಗೆನೂ ಚಿಂತೆ ಮಾಡಬೇಡಿ, ಫ್ಯೂಚರ್ ಬಗ್ಗೆನೂ ಚಿಂತೆ ಮಾಡಬೇಡಿ. ಆ ಟ್ರಿಪ್ ನ ಫುಲ್ ಆಗಿ ಎಂಜಾಯ್ ಮಾಡಿ. ಸ್ಟೆಪ್ 5, ನೋ ಬ್ಲೇಮ್ ಝೋನ್. ಫೈಟ್ಸ್ ನ ಅವಾಯ್ಡ್ ಮಾಡಿ, ಚೂಸ್ ಪೀಸ್ ಓವರ್ ಈಗೋ. ಒಂದ್ ಸಿಂಪಲ್ ರಿಯಲೈಸೇಷನ್ ನಿಮ್ಮ ಸಿಂಪಲ್ ರಿಲೇಶನ್ಶಿಪ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತೆ. ರಿಲೇಶನ್ಶಿಪ್ ಅನ್ನೋದು ಸಡನ್ ಆಗಿ ಬ್ರೇಕ್ ಆಗಲ್ಲ, ಅದು ಸ್ಲೋ ಆಗಿ ಫೇಡ್ ಆಗ್ತಾ ಬರುತ್ತೆ. ಯಾಕಂದ್ರೆ ಲ್ಯಾಕ್ ಆಫ್ ಟೈಮ್, ಅಟೆನ್ಷನ್ ಅಂಡ್ ಪ್ರೆಸೆನ್ಸ್ ಇಂದ. ವೆಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದು ಬರೀ ಬ್ರೇಕ್ ಅಲ್ಲ, ಅದೊಂದು ರೀಕನೆಕ್ಟ್ ಟೈಮ್ ಫಾರ್ ಯುವರ್ ರಿಲೇಶನ್ಶಿಪ್. ಸುಮ್ನೆ ಮಿಸ್ ಮಾಡ್ಕೋಬೇಡಿ. ಒಂದ್ಸಲಿ ಕಳ್ಕೊಂಡ್ರೆ ಮತ್ತೆ ಚಾನ್ಸ್ ಸಿಗಲ್ಲ. ಸ್ವಲ್ಪ ವರ್ಷಗಳ ನಂತರ ನೀವು ನಿಮ್ಮ ಡೆಡ್ ಲೈನ್ಸ್ ನ ಜ್ಞಾಪನ ಇಟ್ಕೊಳ್ಳಲ್ಲ, ಇಲ್ಲ ಫೈಟ್ಸ್ ನ ಜ್ಞಾಪನ ಇಟ್ಕೊಳ್ಳಲ್ಲ. ನೀವು ಜ್ಞಾಪಕ ಇಟ್ಕೊಳ್ಳೋದೆ ಮೆಮೊರೀಸ್. ಟ್ರಿಪ್ಸ್, ಮೆಮೊರೀಸ್, ಹ್ಯಾಪಿನೆಸ್, ಕಾನ್ವರ್ಸೇಷನ್. ಸೊ ಪರ್ಫೆಕ್ಟ್ ಟೈಮ್ಗೋಸ್ಕರ ವೇಟ್ ಮಾಡಬೇಡಿ, ಬ್ರೇಕ್ ತಗೊಳ್ಳಿ, ರೀಕನೆಕ್ಟ್ ಆಗಿ ರಿಲೇಶನ್ಶಿಪ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಟೈಮ್ ಈಕ್ವಲ್ಸ್ ಲವ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ. ಸೊ ಮಿಸ್ ಮಾಡದೆ ನೀವು ಈ ತಪ್ಪು ಮಾಡ್ತಿದ್ರೆ ತಿದ್ಕೊಳ್ಳಿ ಅಂಡ್ ಟೇಕ್ ಎ ಬ್ರೇಕ್. ಸಿ ಯು ಗೈಸ್.